ಒಂದು ಬಟ್ಟೆ ಉಡೋದ್ರಲ್ಲಾಗಲಿ, ಮುಡಿ ಹೂ ಕಟ್ಟೋದ್ರಲ್ಲಾಗಲಿ, ಇದೆಲ್ಲ ಹಿಂದೂ ಸಂಸ್ಕೃತಿಯ ಪರಂಪರೆ ಅಂದಾಗ ಧಾರ್ಮಿಕವಾಗಿ ತೆಗೆದುಕೊಂಡಾಗ ಮಾತ್ರ ನಾವೇನೆಂದರೆ ಲಿಂಗಾಯತರು. ಒಂದೇ ಮಾತನ್ನು ನಾವು ಹೇಳಬೇಕು ಅಂದರೆ, ಪರಮ ಪೂಜ್ಯ ಲಿಂಗಾನಂದಪ್ಪಾಜಿಯವರು, ಪರಮ ಪೂಜ್ಯ ಮಾತಾಜಿಯವರು ಏನು ಮಾಡಬೇಕೋ ಎಲ್ಲವನ್ನೂ ಮಾಡಿಟ್ಟು ಹೋಗಿದ್ದಾರೆ. ಒಂದೇ ಮಾತಲ್ಲಿ ನಾನು ಹೇಳಬೇಕು ಅಂದರೆ, ನಮಗೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳಿಕೊಟ್ಟಾರೆ. ತಾನು ಭಾಳ ಕೂದಲಿದ್ದು ಅಕ್ಕ ಮಹಾದೇವಿಗೆ ನಾವು ತಾನು ದಿಗಂಬರಳಾಗಿ, ಅದು ವೈರಾಗ್ಯ ಅಂದರೆ ಹಾಗಿರುತ್ತೆ ರೀ. ವೈರಾಗ್ಯ, ತ್ಯಾಗ. ಸಾಮಾನ್ಯರಿಗೆ ಏನು ಗೊತ್ತಾಗತ್ತೆ ಅದ್ರ ಬಗ್ಗೆ? ಫೇಸ್ಬುಕ್ಕು, ವಾಟ್ಸಪ್ಪು ಅಂತೆಲ್ಲ ಇದೆ, ಬರೀ ಅದರಲ್ಲೇ ಮನಸ್ಸನ್ನು ಇದಾದಾಗ ಎಷ್ಟೋ ಮನಸ್ಸುಗಳು ವಿಕಾರವಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆತ್ಮೀಯರೇ, ಶರಣು ಶರಣಾರ್ಥಿ. ಕನ್ನಡ ನೆಲದಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಎಂಬ ಕಂಪನ್ನು ಹಬ್ಬಿಸಿದವರು ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಮಾತೆ ಮಹಾದೇವಿಯವರು. ಅದೇ ಪರಂಪರೆಯಲ್ಲಿ ಇವತ್ತು ರಾಷ್ಟ್ರೀಯ ಬಸವದಳದ ಮೂಲಕ ಮಾತಾಜಿ ಹಾಗೂ ಲಿಂಗಾನಂದರ ಪರಂಪರೆಯಲ್ಲಿ ಪೂಜ್ಯ ಗಂಗಾಮಾತೆಯವರು ಅದ್ಭುತವಾದ ಸಂಘಟನೆಯನ್ನು ಮುಂದುವರಿಸಿಕೊಂಡು ಶರಣಮೇಳ, ಪ್ರಗತಿಪರ ಆಲೋಚನೆಗಳು, ಲಿಂಗಾಯತ ತತ್ವದ ಲಿಂಗತತ್ವದ ಆಚರಣೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈಗ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿಯೂ ಕೂಡ ರಾಜ್ಯದ ತುಂಬ ಹಬ್ಬಿರುವ ಬಸವ ಬಳ್ಳಿಯನ್ನು ಕಟ್ಟಿಕೊಂಡು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವರನ್ನು ನಾನು ತಮ್ಮೊಂದಿಗೆ ಮುಖಾಮುಖಿಯಾಗಲಿಕ್ಕೆ ಸ್ವಾಗತಿಸ್ತೇನೆ. ಶರಣು ಶರಣಾರ್ಥಿ. ಶರಣ ಶರಣ. ತಮ್ಮ ಪರಂಪರೆ, ಇತಿಹಾಸ, ಲಿಂಗಾಯತ ಧರ್ಮವನ್ನು ಕಟ್ಟಿ ಬೆಳೆಸಲಿಕ್ಕೆ ಕಾರಣವಾಗಿದ್ದು ಗೊತ್ತಿರೋ ವಿಷಯ. ಎಷ್ಟೋ ಜನರಿಗೆ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಅನ್ನುವಂಥ ಆ ಬೇಸಿಕ್ ಕಾನ್ಸೆಪ್ಟ್ ಲಿಂಗಾಯತರಿಗೆ ಇರಲಿಲ್ಲ. ಅದನ್ನು ಪರಿಚಯಿಸಿದವರು ಪೂಜ್ಯ ಲಿಂಗಾನಂದರು. ಅವ್ರನ್ನ ಹೊರತುಪಡಿಸಿದ ಇವತ್ತು ಒಂದು ಶೂನ್ಯತೆ ನಮಗೆ ಕಾಡ್ತದೆ. ಈ ಹಿನ್ನೆಲೆಯಲ್ಲಿ ಅವ್ರು ನೀವು ಅವ್ರ ಒಡನಾಟದಲ್ಲಿದ್ದಿರಿ, ಮಾತಾಜಿ ಮತ್ತು ಅವ್ರ ಒಡನಾಟದಲ್ಲಿ ಅವ್ರಿಗೆ ಹೇಗೆ ಶ್ರಮಪಟ್ಟು ಈ ಧರ್ಮವನ್ನು ಕಟ್ಟಿದರು ಅನ್ನೋದು ಇವತ್ತು ಜನರಿಗೆ ಗೊತ್ತಾಗಬೇಕಾಗಿದೆ. ಮಾತಾಜಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, 50 ವರ್ಷದಿಂದ ಸತತವಾಗಿ ಧರ್ಮದ ಕಡೆಗೆ ಜನ ಬರದಿದ್ದಾಗ ಧರ್ಮವನ್ನೇ ತಲೆ ಮೇಲೆ ಹೊತ್ತುಕೊಂಡು ಮನೆ ಮನೆಗೂ ಮನಕ್ಕೂ ಮುಟ್ಟಿಸಿದವರಂದರೆ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮಿಗಳು, ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಅಂದಾಗ ಇದು ನಿರಂತರವಾಗಿ ಪ್ರಚಾರ ಮಾಡ್ಕೊಳ್ತಾನೆ ಬಂದರು. ಮತ್ತು ನಿಮಗೆಲ್ಲ ಗೊತ್ತಿದ್ದ ಹಾಗೆ 1991ನೇ ಜನಗಣತಿಯಲ್ಲಿ ನಮಗೆಲ್ಲರಿಗೂ 2-3 ಗಾಡಿಯನ್ನು ಕೊಟ್ಟು 10-15 ಜನ ಸಿಬ್ಬಂದಿಯನ್ನು ಕೊಟ್ಟು ಮನೆ ಮನೆಗೂ ಮಠಕ್ಕೂ ಏನಂದರೆ ಊರಿಗೂ ಪ್ರಚಾರ ಮಾಡಲಿಕ್ಕೆ ನಮಗೆ ಕಳಿಸ್ಕೊಟ್ರು. ನಾವೇನಿಲ್ಲ ಅಂದರೆ ಸಾವಿರಾರು ಹಳ್ಳಿಗಳಲ್ಲಿ ಮನೆಗೂ ಹೋಗಿ 10 ಲಕ್ಷ ಹ್ಯಾಂಡ್ಬಿಲ್ಲನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ನಾವು ಪ್ರಚಾರವನ್ನು ಮಾಡಿದ್ವಿ. ಇದರ ಉದ್ದೇಶ ಏನೆಂದರೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ವಿಶ್ವ ವಿನೂತನವಾದಂಥ ಸಂತೆ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಸ್ವತಂತ್ರ ಧರ್ಮ, ಪರಿಪೂರ್ಣ ಧರ್ಮವಾದಂಥ ಲಿಂಗಾಯತ ಧರ್ಮವನ್ನು ಕೊಟ್ಟರು ಅಂದಾಗ ಆ ಲಿಂಗಾಯತ ಧರ್ಮದ ಒಂದು ಪ್ರಚಾರಕ್ಕಾಗಿ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಬಂದರು. ಅದನ್ನು ಇಲ್ಲಿ ತನಕ ನಾವೆಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಅಭಿಯಾನದಲ್ಲಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರೋದು ಲಿಂಗಾಯತ ಸ್ವತಂತ್ರ ಧರ್ಮ, ಲಿಂಗಾಯತರು ಹಿಂದೂಗಳು ಅಲ್ಲ ಅನ್ನುವಂಥ ವಿಷಯದ ಮೇಲೆ ಮಾತಾಜಿಯವರು ಮತ್ತು ಅಪ್ಪಗಳು ತಮಗೆ ಯಾವ ರೀತಿ ಮನವರಿಕೆ ಮಾಡಿಕೊಟ್ಟಿದ್ರಿ? ನಾವು ಭಾರತದಲ್ಲಿ ಇದ್ದೀವಿ ಅಂದಾಗ ಸಾಂಸ್ಕೃತಿಕವಾಗಿ ನಾವು ಹಿಂದೂಗಳೇ, ಆದರೆ ಧರ್ಮ ದೃಷ್ಟಿಯನ್ನು ತೆಗೆದುಕೊಂಡು ಬಂದಾಗ ನಾವು ಲಿಂಗಾಯತರು. ಹೇಗೆ ಅಂದರೆ ಜೈನರು, ಬೌದ್ಧರು ಅವರೆಲ್ಲರೂ ಹಿಂದೂಗಳೇ, ಆದರೆ ಅವರು ಒಂದು ಧರ್ಮದ ವಿಚಾರವನ್ನು ಬಂದಾಗ ಜೈನರು ಬೌದ್ಧರು ಹೇಗೆ ಅವರು ತಮ್ಮ ಸ್ವತಂತ್ರವನ್ನು ಧರ್ಮವನ್ನು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರೋ ಅದೇ ರೀತಿ ನಾವು ಸಾಂಸ್ಕೃತಿಕವಾಗಿ ಹಿಂದೂಗಳಾಗಿದ್ದರೂ ಕೂಡ ನಾವು ಸ್ವತಂತ್ರವಾದಂಥ ಪರಿಪೂರ್ಣವಾದಂತಹ ಲಿಂಗಾಯತ ಧರ್ಮದ ಅನುಯಾಯಿಗಳನ್ನ. ಈಗ ಆ ಗೊಂದಲ ಯಾಕೆ ಸೃಷ್ಟಿಯಾಗ್ತದೆ? ಇದನ್ನು ಮಾತಾಜಿಯವರು ಭಾಳ ದಿನದ ಹಿಂದನೇ ಪ್ರತಿಪಾದನೆ ಮಾಡಿದ್ದಾರೆ. ಯಾವ ಕಾರಣದಿಂದಾಗಿ ಲಿಂಗಾಯತರಿಗೆ ತಾವು ಹಿಂದೂಗಳು ಅಲ್ಲ ಅನ್ನುವಂಥ
ಮನಸ್ಥಿತಿ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ? ಅಂದರೆ ಅವರಿಗೆ ಇಷ್ಟೆಲ್ಲ ಪ್ರಚಾರ ಮಾಡಿದರೂ ಕೂಡ ಇನ್ನೂ ಏನೋ ಒಂದು ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಾವು ಹಿಂದೂಗಳಲ್ಲ ಅಂದ ತಕ್ಷಣ ಮತ್ತೆಲ್ಲಿ ನಾವು ಬೇರೆ ಅನ್ನಿಸ್ತದೆ. ಖಂಡಿತ ಹಿಂದೂಗಳಲ್ಲ ಅಂದು ನಾವು ಬೇರೆ ಅಲ್ಲ. ನಾವು ಸಾಂಸ್ಕೃತಿಕವಾಗಿ ಹಿಂದೂಗಳು ಹೇಗೆ ನಾವು ಇದಾರೋ ಅದೇ ಥರ ನಾವು ಕೂಡ ಒಂದು ಬಟ್ಟೆ ಉಡೋದ್ರಲ್ಲಾಗಲಿ, ಮುಡಿ ಹೂ ಕಟ್ಟೋದ್ರಲ್ಲಾಗಲಿ, ಇದೆಲ್ಲ ಹಿಂದೂ ಸಂಸ್ಕೃತಿಯ ಪರಂಪರೆ ಅಂದಾಗ ಧಾರ್ಮಿಕವಾಗಿ ತೆಗೆದುಕೊಂಡಾಗ ಮಾತ್ರ ನಾವೇನೆಂದರೆ ಲಿಂಗಾಯತರು. ಯಾಕೆಂದರೆ ವಿಶ್ವ ವಿನೂತನವಾದಂಥ ಸಂಸ್ಥೆಯನ್ನು ಕಟ್ಟಿ ನಮಗೆ ಲಿಂಗಾಯತರು ಅಂತ ತಿಳ್ಕೊಂಡು ಸ್ವತಂತ್ರ ಧರ್ಮವನ್ನು ಗುರು ಬಸವಣ್ಣನವರು ಕೊಟ್ಟಿರುವುದರಿಂದ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ನಾವೆಲ್ಲರೂ ಇಲ್ಲಿ ಲಿಂಗಾಯತರು ಅನ್ನುವುದನ್ನು ನಾವು ಬರೆಸ್ಬೇಕಾಗತ್ತೆ. ಈಗ ಮಾತಾಜಿಯವರು ಬಸವ ಕಲ್ಯಾಣದಲ್ಲಿ, ಧಾರವಾಡದಲ್ಲಿ, ಬೆಂಗಳೂರಿನಲ್ಲಿ ಅನೇಕ ಸಂಸ್ಥೆಗಳನ್ನು ಕಟ್ಟೋದರ ಮೂಲಕ ಧರ್ಮ ಪ್ರಚಾರದಲ್ಲಿ ನಿರತರಾಗಿದ್ದರು. ಅವರ ಅಗಲಿಕೆಯ ನಂತರ ಆ ಶೂನ್ಯತೆಯನ್ನು ತಾವು ಯಾವ ರೀತಿ ಭರಿಸ್ತಾ ಇದ್ದೀರಿ? ಈಗ ಅವರು ಸಂಸ್ಥೆಯನ್ನು ಕಟ್ಟಿ ಹೋಗಿದ್ದಾರೆ. ಒಂದೇ ಮಾತನ್ನು ನಾವು ಹೇಳಬೇಕು ಅಂದರೆ ಪರಮ ಪೂಜ್ಯ ಲಿಂಗಾನಂದಪ್ಪಾಜಿಯವರು, ಪರಮ ಪೂಜ್ಯ ಮಾತಾಜಿಯವರು ಏನು ಮಾಡಬೇಕೋ ಎಲ್ಲವನ್ನೂ ಮಾಡಿಟ್ಟು ಹೋಗಿದ್ದಾರೆ. ಒಂದೇ ಮಾತಲ್ಲಿ ನಾನು ಹೇಳಬೇಕು ಅಂದರೆ ನಮಗೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳಿಕೊಟ್ಟಾರೆ ಅಷ್ಟೇ. ಈಗ ಅದನ್ನು ನಡೆಸ್ಕೊಂಡು ಹೋಗೋದು, ಹೇಗೆ ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವುದನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಇಲ್ಲಿವರೆಗೂ ಈಗ 6 ವರ್ಷ ಆಯಿತು ನಾವು ನೋಡ್ತಾ ಇದ್ದೀವಿ. ಮಾತಾಜಿಯವರು, ಲಿಂಗಾನಂದಪ್ಪಾಜಿಯವರು ಏನು ಕೊಟ್ಟಿದ್ರೋ ಅದೇ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಮತ್ತು ಶರಣಮೇಳ, ಕಲ್ಯಾಣ ಪರ್ವ, ಗಣಮೇಳ ಇವೆಲ್ಲವನ್ನೂ ಕೂಡ ನಾವು ಸುವ್ಯವಸ್ಥಿತವಾಗಿ ಸಂಸ್ಥೆ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಅವರ ಅಗಲಿಕೆಯ ನಂತರ ಸಿದ್ಧಾಂತಗಳ ಕಾರಣದಿಂದಾಗಿ ಭಕ್ತರ ನಿಲುವು ಒಲವು ಬದಲಾಗಿದೆ ಅನ್ನುವಂಥ ಮಾತಿದೆ. ಇಲ್ಲ, ಸಿದ್ಧಾಂತದ ಪ್ರಕಾರ ನಿಲುವಲು ಬದಲಾಗಿಲ್ಲ. ವೈಯಕ್ತಿಕ ಪ್ರತಿಷ್ಠೆಗಾಗಿ ಬಲಿಯಾಗಿದೆ ಅಷ್ಟೇ. ಒಂದು ಅಧಿಕಾರದ ದಾಹನೋ ಯಾವುದೋ ಒಂದು ಕಾರಣದಿಂದ ಇದು ಭಿನ್ನವಾಗಿದೆ ವಿನಃ ಸೈದ್ಧಾಂತಿಕವಾಗಿ ಏನೂ ಆಗಿಲ್ಲ. ಬಸವಾದಿ ಶರಣರಿಗೆ ಈ ರೀತಿ ಅಧಿಕಾರ ದಾಹವಾಗಲಿ ಮತ್ತು ಇತರ ಸ್ಥಾನಮಾನಗಳ ಪರಿವಿಲ್ಲದೆ ಅವರು ವಚನಗಳ ಮೂಲಕ ಸಮಾಜವನ್ನು ಕಟ್ಟಿದರು. ಈಗ ಅಧಿಕಾರದಿಂದ ದೂರ ಉಳಿದು ವಚನಗಳ ಆಶೆಯನ್ನು ಇಟ್ಕೊಂಡು ಸಮಾಜವನ್ನು ಹೇಗೆ ಕಟ್ಬೋದು ಅಂತ ನಿಮಗನ್ನಿಸ್ತದೆ? ಅದು ನಮಗೇನು ಅನಿಸುತ್ತೆ, ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ನಮ್ಮ ಪಾಡಿ ನಾವು ಯಾವ ಅಧಿಕಾರ ಆಗಲಿ, ಅಂತಸ್ತಾಗಲಿ, ಪ್ರತಿಷ್ಠೆ ಇದನ್ನು ಬಳಸ್ಕೊಳ್ಳಾರ್ದಂಗೆ ನಾವೇನು ಅಂದರೆ ನಾವು ಕಾರ್ಯವನ್ನು ಮಾಡ್ಕೊಳ್ತಾ ಹೋದಾಗ ಅಧಿಕಾರ ತಾನೇ ಬರ್ತದೆ. ನಾನೊಂದು ಉದಾಹರಣೆ ಹೇಳ್ತಿದ್ದೆ ಪ್ರವಚನದಲ್ಲಿ. ಸೂರ್ಯನಿಗೆ ಬೆನ್ನು ಮಾಡಿ ಹೊರಟಾಗ ನಮ್ಮ ನೆರಳು ಮುಂದಿರುತ್ತೆ, ನೆರಳಿನ ತಲೆ ನಮಗೆ ಸಿಗೋದಿಲ್ಲ. ಸೂರ್ಯನಿಗೆ ಮುಖ ಮಾಡಿ ನಾವು ಹೊರಟಾಗ ನೆರಳು ನಮ್ಮ ಬೆನ್ನ ಹಿಂದೆ ಇರ್ತದೆ, ಅದು ತಲೆ ತಾನೇ ನಮ್ಮ ಹಿಂದೆ ಬರ್ತದೆ. ಹಾಗೆ ನಮ್ಮ ಪಾಡಿಗೆ ನಾವು ನಿಸ್ವಾರ್ಥದಿಂದ ನಾವು ಕಾರ್ಯವನ್ನು ಮಾಡ್ತಾ ಹೋದಾಗ ಕೀರ್ತಿ, ವಾರ್ತೆ, ಅಧಿಕಾರ ಎಲ್ಲವೂ ತಾನೇ ಬರ್ತದೆ. ಆದರೆ ಅಧಿಕಾರ ದಾಹ ಇದ್ದಾಗ ಮಾತ್ರ ನಮಗೆ ಅಧಿಕಾರ ದಾಹ ಇದ್ದವರಿಗೆ ಅಧಿಕಾರ ಕೊಟ್ಟರೆ ಅದು ಪ್ರಯೋಜನ ಇಲ್ಲ. ಅಂದಾಗ ನಮ್ಮ ಪಾಡಿ ನಾವು ಕೆಲಸವನ್ನು ನಾವು ಮಾಡ್ಕೊಳ್ತಾ ಹೋಗ್ಬೇಕ್ರಿ. ಇವತ್ತು ವಚನಗಳು ಈ ಧರ್ಮ ಲಿಂಗಾಯತರಿಗೆ ಇಷ್ಟಲಿಂಗ ಪೂಜೆ ಆಪ್ತವಾಗಬೇಕಾಗಿತ್ತು ಅಂದರೆ ಆ ವಿಧಿ ಆಚರಣೆಗಳನ್ನು, ನಿಯಮಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರಬಹುದು? ಹೌದು, ಈಗಾಗಲೇ ಪರಮ ಪೂಜ್ಯ ಮಾತಾಜಿಯವರು 40-50 ವರ್ಷಗಳಿಂದ ಸತತವಾಗಿ ಅವರು ಧರ್ಮ ಪ್ರಚಾರವನ್ನು ಮಾಡ್ತಾ ಬಂದಾಗ ಇಷ್ಟಲಿಂಗವನ್ನು ಮೊದಲೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ ಮುಸುಕು ಹಾಕಿಕೊಂಡು ಮುಚ್ಚಿ ರೂಮಲ್ಲಿ ಕೂತ್ಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ರು. ಆದರೆ ಮೊಟ್ಟ ಮೊದಲಿಗೆ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಏನಂದರೆ ಸಾರ್ವಜನಿಕವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಎಲ್ಲರಿಗೂ ಇಷ್ಟಲಿಂಗದ ಒಂದು ಮಹತ್ವವನ್ನು ಅವರು ತಿಳಿಸ್ಕೊಟ್ರು. ಈಗಾಗಲೇ ವ್ಯಾಪಕವಾಗಿ ಎಲ್ಲರೂ ಆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಈಗ ಈ ಬಸವ ಸಂಸ್ಕೃತಿ ಅಭಿಯಾನ ಪಯಣವನ್ನು ಪೂರೈಸಿದೆ, ಇದರ ಪ್ರಭಾವ ಹೇಗಾಗಿದೆ ಅಂತ ನಿಮಗನ್ನಿಸ್ತದೆ? ನನಗೆ ಬಹಳ ಸಂತೋಷ ಅನಿಸ್ತದೆ. ಈಗಾಗಲೇ ಪ್ರಯಾಣವನ್ನು ಮಾಡಿಕೊಂಡು ನಾವು ಬಂದಿದ್ದೀವಿ. ಆದರೆ ನಾವು ಇಷ್ಟು ನಿರೀಕ್ಷೆ ಮಾಡಲಿಲ್ಲ. ನಮ್ಮ ನಿರೀಕ್ಷೆಗೆ ಮೀರಿ ಈ ಬಸವ ಸಂಸ್ಕೃತಿ ಅಭಿಯಾನ ಒಂದು ಯಶಸ್ವಿಯಾಗಿ ಕಾರ್ಯವನ್ನು ಆಗ್ತಾಯಿದೆ. ಈಗ ವಚನಕಾರರಿಗೆ ಸಂಬಂಧಪಟ್ಟಂತೆ, ಧರ್ಮಕ್ಕೆ ಸಂಬಂಧಪಟ್ಟಂತೆ ಕಾಲೇಜುಗಳಲ್ಲಿ ಯುವಕರು ಅನೇಕ ಮುಜುಗರವಾಗುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವುಗಳಿಗೆ ಸಕಾಲಿಕವಾಗಿ ಉತ್ತರ ಕೊಡೋದು ನಮ್ಮ ಜವಾಬ್ದಾರಿ ಅಂತ ನನಗನ್ನಿಸ್ತದೆ. ತಾವೇನು ಹೇಳ್ತೀರಿ? ಹೌದು, ಮಕ್ಕಳು ಅವ್ರು ಕೇಳ್ತಾರೆ ಪ್ರಶ್ನೆ. ಈಗಿನ ಒಂದು ಆಧುನಿಕವಾಗಿ 21ನೇ ಶತಮಾನದಲ್ಲಿ ಏನೇನಿರಬೇಕು ಅದನ್ನೆಲ್ಲ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವರಿಗೆ
ಸಮರ್ಪಕವಾಗಿ ಮನಸ್ಸು ಮುಟ್ಟುವಂತೆ ಉತ್ತರ ಕೊಡುವುದೇ ಈ ಅಭಿಯಾನದ ಒಂದು ಉದ್ದೇಶ. ಇಲ್ಲಿ ಅಕ್ಕನ ವಿಷಯವಾಗಿ ಒಂದು ನಿಲುವಿದೆ. ಅಕ್ಕನನ್ನು ಸಂಪೂರ್ಣ ಬೆತ್ತಲೆಯಾಗಿ ಚಿತ್ರಿಸೋದು ಬೇಡ ಅನ್ನುವಂಥದ್ದು ಇತ್ತೀಚೆಗೆ ಅನುಭವ ಮಂಟಪ ತಜ್ಞರ ಸಮಿತಿ ಒಂದು ನಿರ್ಣಯ ಮಾಡಿತ್ತು. ಯಾವ ರೀತಿಯ ಬಟ್ಟೆಗಳನ್ನು ಧರಿಸಿದ್ರು, ಅಕ್ಕನ ಬೆತ್ತಲೆ ವಿಷಯವಾಗಿಯೇ ನಾವು ಶೂನ್ಯ ಸಂಪಾದನೆ ಆಧಾರದ ಮೇಲೆ ನಿರ್ಣಯ ಮಾಡೋದು ಏನು ಅನ್ನಿಸ್ತದೆ ಮಾತ್ರ? ಇಲ್ಲ, ಅದು ತಪ್ಪು. ಯಾಕೆ ಅಂದರೆ ಅಕ್ಕ ಮಹಾದೇವಿ ತಾಯಿ ತಾನದನ್ನು ಬಟ್ಟೆಯನ್ನು ತೆಗೆದಿದ್ದು ಒಂದು ಉದ್ದೇಶದಿಂದ. ಒಂದು ಸಲ ಒಂದು ಪ್ರಸಂಗ ಬಂದಾಗ ಒಂದು ಪ್ರಸಂಗ ಬಂದಾಗ ಆ ಸಂದರ್ಭ ಹಾಗೆ ಬಂತು. ಯಾಕೆಂದರೆ ಕೌಶಿಕ ಮಹಾರಾಜರು ಒಂದು 3 ಕರಾರಿಗೆ ಒಪ್ಕೊಂಡಿದ್ರು. 3 ಕರಾರಿಗೆ ಒಪ್ಕೊಂಡು ಗುರುಪೂಜೆ, ಲಿಂಗ ಪೂಜೆ, ಜಂಗಮ ಸೇವೆಗೆ ನಾನು ಅಡ್ಡಿ ಬರೋಲ್ಲ ಅಂತ ತಿಳ್ಕೊಂಡು ಹೇಳಿ ಒಪ್ಕೊಂಡಂಥ ಮನುಷ್ಯ 1 ತಿಂಗಳ ಒಳಗೆ ಆ 3 ಕರಾರವನ್ನು ಮುರಿದುಬಿಟ್ರು. ಮೊದಲೇ ಅಕ್ಕ ಮಹಾದೇವಿ ತಾಯಿ ಒಂದು ಏನು ಹಾಕ್ಕೊಂಡಿದ್ರೆ ಏನು ಷರತ್ತು ಏನು ಅಂದರೆ, ಯಾವಾಗ 1 ತಿಂಗಳ ಒಳಗಾಗಿ ಕರಾರು ಮುಗಿಯತ್ತೋ ಅಂದಿನ ನನಗೂ ಅರಮನೆಗೆ ಏನು ಸಂಬಂಧವಿಲ್ಲ ಅಂತ ಹೊರಟುಬಿಟ್ಲು. ಆ ತಾಯಿ ಏನಂದರೆ ಜಂಗಮರು ಹೊರಡುವಾಗ ಲಾಸ್ಟು ಅದನ್ನು ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಹೊರಟಲು. ಜಂಗಮ ಪೂಜೆಗೆ ವಿಘ್ನ ಆಯಿತು, ಲಿಂಗ ಪೂಜೆಗೆ ವಿಘ್ನ ಆಯಿತು, ಗುರು ಪೂಜೆಗೆ ವಿಘ್ನ ಆದಮೇಲೆ ಹೊರಟಂಥ ಸಂದರ್ಭದಲ್ಲಿ ಕೌಶಿಕ ಮಹಾರಾಜ ಆಕೆ ಶರಗನ್ನೇ ಹಿಡಿದು ಜಗತ್ತನ್ನು ಹೋಗಿ ಕೂಡ್ದು ಎಲ್ಲಿ ಬರಕೂಡ್ದು ಅಂದರೆ, ನೀನು ಮುಟ್ಟಿದ ಬಟ್ಟೆಯನ್ನು ನಾನು ಉಡೋಲ್ಲ ಅಂತ ತಿಳ್ಕೊಂಡು ಹೇಳಿ ಆವಾಗ ಆ ಪ್ರಸಂಗಕ್ಕಾಗಿ ಆ ಸೀರೆಯನ್ನು ತೆಗೆದು ಆ ಮುಖದ ಮೇಲೆ ಎಸ್ಬಿಟ್ಟು ತನ್ನ ನೀಳವಾದ ಕೂದಲುಗಳನ್ನು ಮೈತುಂಬ ಹರಡಿಕೊಂಡಂಥ ದಿಗಂಬರೇ ಆ ತಾಯಿ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚೆನ್ನಮಲ್ಲಿಕಾರ್ಜುನ ಅರಿಮರುಳೆ, ಯಾವುದಕ್ಕಾಗಿ ನೀನು ಹಂಬಲಿಸ್ತಾ ಇದೆಯೋ ನೋಡಿ ಏನೈತಿ ಈ ಜೀವನದಲ್ಲಿ ಅಂತ ತಿಳ್ಕೊಂಡು ಹೇಳಿ ತನ್ನ ಒಂದು ಅಚಲವಾದಂಥ ವೈರಾಗ್ಯವನ್ನು ವ್ಯಕ್ತಪಡಿಸಲಿಕ್ಕಾಗಿ ಆ ತಾಯಿ ಆ ಕೆಲಸವನ್ನು ಮಾಡಬೇಕಾಯಿತು. ಅಂದಾಗ ಮತ್ತೆ ಉಡುತಡಿ ಬಿಟ್ಟು ಅವರು ಹೊರಟಿರೋದು. ಆ ಪ್ರಸಂಗವನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಅವರು ಬೆತ್ತಲೆಯಾಗಿ ತಿರುಗ್ತಾ ಇದ್ರು ಅನ್ನೋದು ತಪ್ಪು ಅಂತ ಅನಿಸ್ತದೆ. ಇಲ್ಲ, ಇದನ್ನು ಏನು ಮಾಡಬೇಕು ಅಂದರೆ ಅಕ್ಕ ಮಹಾಯಿ ತಾಯಿನೇ ಒಂದು ವಚನ ಹೇಳ್ತಾ ಇದ್ದಾರೆ. ಹಸಿವಾದರೆ ಊರೊಳಗೆ ಭಿಕ್ಷಾನಗುಂಟು, ತೃಷಿಯಾದರೆ ಕೆರೆ ಹಳ್ಳ ಬಾಯುಗಳುಂಟು, ಶೈನ್ಯಕ್ಕೆ ಹಾಳು ದೇಗುಲಗಳುಂಟು, ಅಂಗಶೀತಕ್ಕೆ ಬೀಸಾಡುವ ಅರಿವೆಗಳುಂಟು, ಚೆನ್ನಮಲ್ಲಿಕಾರ್ಜುನ ನೀನೇ ನನಗೆ ಉಂಟು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳಲ್ಲ ಆ ತಾಯಿ. ಅಂದಾಗ ಹೋಗಿ ಎಲ್ಲಿ ಮಲಗಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ಊಟ ಮಾಡ್ತಾ ಇದೆಯಾ ಅಂತ ಅವ್ರ ತಾಯಿ ಕೇಳಿದಾಗ ಈ ವಚನವನ್ನು ಹೇಳಿದ ಮಾತು. ಅಂದಾಗ ಆ ಪ್ರಸಂಗ ಹಾಗೆ ಬಂತು. ಒಂದು ಕಡೆ ಇದ್ದಂಥ ಪ್ರಸಂಗದಲ್ಲಿ ಆ ಸೀರೆ ಗಾಳಿಗೆ ಹಾರು ಬಂದಂಥ ಸಂದರ್ಭದಲ್ಲಿ ಆ ತಾಯಿ ಏನಂದರೆ, ನಾನು ದಿಗಂಬರಳಾಗಿ ಹೋದಾಗ ಹಳ್ಳಿ ಜನ ಬೇರೆಯವರು ಏನು ಅಂದ್ಕೊಳ್ತಾರೆ, ಹುಚ್ಚಿ ಅಂತ ಕಲ್ಲು ಬಡಿತಾರೆ ಅಂತ ತಿಳ್ಕೊಂಡು ಹೇಳಿ ತನ್ನ ವಿವೇಕದ ಮಾತನ್ನು ಕೇಳಿ ಮಹಾದೇವಿ ತಾಯಿ ಆ ಬೀದಸಿ ಬಟ್ಟೆಯನ್ನೇ ಆಕೆ ಧರಿಸ್ಕೊಂಡ್ಬಿಟ್ಟು ಕಲ್ಯಾಣದವರೆಗೂ ಆ ತಾಯಿ ಬರ್ತಾಳೆ. ಹಾಗಾದರೆ ಶೂನ್ಯ ಸಂಪಾದೆಯಲ್ಲಿ ಯಾಕೆ ನೀನು ಬೆತ್ತಲೆಯಾಗಿ ಬಂದೆ ತಾಯಿ ಅಂತ ಕೇಳುವಂಥ ಆವಾಗ ಅದು ಒಂದು ಪ್ರಸಂಗ ಇದೆ. ಏನು ಪ್ರಸಂಗ ಇದೆ ಅಂದರೆ, ಕಲ್ಯಾಣದ ಒಳಗೆ ಬರೋ ಟೈಮಿನಲ್ಲಿ ಆವಾಗ ತ್ರಿಪುರಾಂತಕ ಕೆರೆ ದಂಡೆ ಮೇಲೆ ಆ ತಾಯಿ ಸ್ನಾನ ಮಾಡಿಕೊಂಡು ತನ್ನದಿರೋದು ಒಂದು ಬಟ್ಟೆಯನ್ನು ಒಗೆದು ಒಣಗಿ ಹಾಕಿ ಆಕೆ ಪೂಜೆ ಮಾಡ್ಕೊಳ್ತಾ ಕೂತಿರ್ತಾಳೆ. ಪೂಜೆ ಮಾಡ್ಕೊಳ್ತಾ ಕೂತಿರುವಂಥ ಸಂದರ್ಭದಲ್ಲಿ ನಮ್ಮ ಶರಣರಿಗೆ ಅಕ್ಕ ಮಹಾದೇವಿ ಒಂದರೆ ಚಿನ್ನದ ಗಟ್ಟಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಕಿನ್ನರಿ ಬ್ರಹ್ಮಯ್ಯನನ್ನು ಪರೀಕ್ಷೆಗಾಗಿ ಕಳಿಸ್ತಾರೆ. ಕಿನ್ನರಿ ಬ್ರಹ್ಮಯ್ಯನ ಪರೀಕ್ಷೆಗಾಗಿ ಕಳಿಸಿದಾಗ ಮಹಾದೇವಿ ತಾಯಿ ಪೂಜೆ ಒಣಗಾಕ ಹಾಕಿ ಸೀರೆಯನ್ನು ಒಣಗಾಕ ಹಾಕಿ ತಾನು ಪೂಜೆ ಮಾಡ್ತಾ ಕೂತಿದ್ದಾಳೆ. ಅವು ಎದ್ದು ಹೋಗಿ ಅದನ್ನು ಉಟ್ಕೋಬೇಕು ಅನ್ನೋದ್ರಾಗೆ ಕಿನ್ನರಿ ಬ್ರಹ್ಮಯ್ಯನವರು ಬಂದು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಸಮರ್ಪಕವಾಗಿ ಆ ತಾಯಿ ಉತ್ತರವನ್ನು ಕೊಡ್ತಾಳೆ. ಉತ್ತರವನ್ನು ಕೊಟ್ಟಾಗ ಬಹಳ ಪರಿವರ್ತನೆಯಾಗಿ ಎಂಥ ವೈರಾಗ್ಯ ಇದು ಅಂತ ತಿಳ್ಕೊಂಡು ಹೇಳಿ ಶರಣಾರ್ಥಿಯಲ್ಲೇ ತಾಯಿ ನಮ್ಮವ್ವ ಅಂತ ತಿಳ್ಕೊಂಡು ಹೇಳಿ ಶರಣಾಗತರಾಗಿ ನಾನು ಹೋಗ್ತೀನಮ್ಮ, ತಾವು ಕೂಡ ಅನುಭವ ಮಂಟಪಕ್ಕೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಆವಾಗ ಹೋಗಿ ಸೀರೆ ನೋಡೋದ್ರೊಳಗಾಗಿ ಆ ಒಂದು ಹೋರಿಕರ ಬಂದು ಆ ಸೀರೆ ಎಲ್ಲ ತಿಂದುಬಿಡುತ್ತೆ. ಆವಾಗ ಮಹಾದೇವಿ ಮನಸ್ಸಲ್ಲೇ ನಗ್ತಾ ಇದ್ದಾಳೆ. ಮತ್ತು ಚೆನ್ನಮಲ್ಲಿಕಾರ್ಜುನ, ನಿನ್ನ ಉದ್ದೇಶ ನಾನು ಉಡುತಡಿ ಬಿಟ್ಟು ಬರಬೇಕಾದ್ರೂ ಕೂಡ ದಿಗಂಬರಳಾಗೆ ಬರಬೇಕು, ಮತ್ತು ಅನುಭವ ಮಂಟಪಕ್ಕೆ ಹೋಗಬೇಕಾದ್ರೆ ನಾನಿಂಥ ಪವಿತ್ರವಾದ ಕಲ್ಯಾಣವನ್ನು ಪ್ರವೇಶ ಮಾಡಬೇಕಾದ್ರೆ ನಾನು ದಿಗಂಬರಳಾಗೆ ಹೋಗಬೇಕು ಅನ್ನುವಂಥ ಸಂಕಲ್ಪ ನಿಂದಿದೇನು ಅಂತ ತಿಳ್ಕೊಂಡು ಹೇಳಿ ಮತ್ತು ತನ್ನ ನೀಳವಾದ ಕುದುರೆಗಳನ್ನು ಮೈತುಂಬ ಹರಡ್ಕೊಂಡು ಬಿಟ್ಟು ದಿಗಂಬರಳಾಗಿ ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾಳೆ ಆ ತಾಯಿ. ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಆ ಪ್ರಶ್ನೆಗಳನ್ನು ಕೇಳ್ತಾರೆ.
ನೀಲಕೇಶಾಂಬರ ಇತ್ಯಾದಿಗಳನ್ನು ಕಂಬಳಿಗೆ ಹೋಲಿಸಿ ಮಾತಾಡೋದಿದೆ. ಕಂಬಳಿಯನ್ನು ಹೊಚ್ಕೊಂಡು ಹೋಗಿರ್ಬೋದು ಅನ್ನುವಂಥ ಒಂದು ತರ್ಕ ಕೂಡ ಬರ್ತಾ ಇದೆ. ಇಲ್ಲ, ನಮಗೆ ಹಾಗೇನು ಅನಿಸಲ್ಲ. ತಾನು ಬಹಳ ಕೂದಲಿದ್ದು ಅಕ್ಕ ಮಹಾದೇವಿಗೆ ತನ್ನ ದಿಗಂಬರಳಾಗಿ ಅದು ವೈರಾಗ್ಯ ಅಂದರೆ ಹಾಗಿರುತ್ತೆ ರೀ. ವೈರಾಗ್ಯ, ತ್ಯಾಗ. ಸಾಮಾನ್ಯರಿಗೆ ಏನು ಗೊತ್ತಾಗತ್ತೆ ಅದ್ರ ಬಗ್ಗೆ? ಎಂಥ ಒಂದು ಕಷ್ಟ ಇದ್ದರೂ ಕೂಡ ಅವ್ರು ಹೆಂಗೆ ನಿಭಾಯಿಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅಂತಿಮವಾಗಿ ನಾವು ಒಬ್ಬ ಶರಣರ ಬಗ್ಗೆ ಕಲ್ಪನೆಯನ್ನು ಇಟ್ಕೊಂಡು ಅದಕ್ಕೊಂದು ರೂಪ ಕೊಡಬೇಕಾದಾಗ ಒಂದು ಇಮೇಜನ್ನು ನಾವು ಕೊಡಬೇಕು. ಅವರು ಕೇಶಾಂಬರಿಯಾಗಿದ್ದರು, ಸೀರೆ ಉಟ್ಕೊಂಡಿದ್ರು, ಅಕ್ಕನ ಸಂಕೇತ. ಗಾಂಧಿ ಅಂದ ತಕ್ಷಣ ಅರಬೆತ್ತಲೆ ದೇಹ ಮತ್ತು ಕೋಲು. ಹಾಗೆ ಅಕ್ಕನನ್ನು ಹೇಗೆ ಪ್ರತಿಬಿಂಬಿಸಬೇಕು ಅಂತ ನೀವು ಹೇಳ್ತೀವಿ? ಅಂದರೆ ಇದು ಇಡೀ ಜಗತ್ತಿನಲ್ಲಿಯೇ, ನಾವು ಬರೀ ಕರ್ನಾಟಕವಲ್ಲ, ನಮ್ಮ ಭಾರತವಲ್ಲ, ಇಡೀ ಜಗತ್ತಿನಲ್ಲಿಯೇ ಆ ಪರಮಾತ್ಮನೇ ತನ್ನ ಗಂಡ ಅಂತ ತಿಳ್ಕೊಂಡು ಹೇಳಿ ಎಂದರೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮನೆ ಬಿಟ್ಟು ಹೊರಟಂತಹ ತಾಯಿ ಇದೊಂದು ವಿಶೇಷ ಸಂಕೇತ. ಆ ದಿಗಂಬರಳಾಗಿ ಹೊರಟುವಾಗ ನೀವೇ ನೋಡ್ರಿ, ಅಕ್ಕ ಮಹಾದೇವಿ ಫೋಟೋವನ್ನು ನೋಡಿದಾಗ ಯಾರಿಗೆ ಯಾವ ಭಾವನೆ, ಎಂಥ ಪೂಜ್ಯತೆ ಭಾವನೆ ಬರ್ತದೆ. ಅದೇ ಯಾರೋ ಒಬ್ಬ ಹೆಣ್ಣುಮಗಳು ಅರೆತರದ ಬಟ್ಟೆಯನ್ನು ಹಾಕಿಕೊಂಡಾಗ ಒಂಥರ ಮನಸ್ಸು ವಿಚಲಿತವಾಗತ್ತೆ. ಆದರೆ ಅಕ್ಕ ಮಹಾದೇವಿ ಫೋಟೋ ನೋಡಿದಾಗ ವಿಚಲಿತ ಆಗಲಿಕ್ಕೆ ಸಾಧ್ಯವಿಲ್ಲ. ದಿಗಂಬರ ಆ ಕೇಶಾಂಬರವನ್ನೇ ಆಕೆ ಬಟ್ಟೆಯನ್ನು ಹಾಕ್ಕೊಂಡಿದ್ದು ಇದು ಸೂಕ್ತ ಅಂತ ನಮ್ಗನ್ನಿಸ್ತದೆ. ಈಗ ಇಂದಿನ ಯುವತಿಯರು, ಸಂಸಾರದಲ್ಲಿದ್ದ ಮಹಿಳೆಯರು ಅಕ್ಕನ ಯಾವ ಆದರ್ಶಗಳನ್ನು ಪಾಲಿಸಬೇಕು ಅಂತ ಹೇಳ್ತೀವಿ? ಸಾಕಷ್ಟು ಆದರ್ಶವಿದೆ. ಅಕ್ಕ ಮಹಾದೇವಿ ತಾಯಿ ಬರೀ ಸನ್ಯಾಸಿಗಷ್ಟೇ ಮಾರ್ಗದರ್ಶನ ಮಾಡಿಲ್ಲ, ಆಕೆ ಗೃಹಸ್ಥರಿಗೂ ಕೂಡ ಮಾರ್ಗದರ್ಶನವನ್ನು ಆ ತಾಯಿ ಮಾಡ್ತಾ ಇದ್ದಾಳೆ. ಕೆಲವು ವಚನಗಳನ್ನು ನೋಡಿದಾಗ ನಮಗನ್ನಿಸ್ತದೆ ಏನೆಂದರೆ, ಇದು ಎರದ ಮುಳ್ಳಿನಂತೆ ಪರಗಂಡರೆನಗೋವ್ವ, ಸೋಂಕಲೊಮ್ಮೆ ಸುಳಿಯಲೊಮ್ಮೆ ನಂಬಿ ನಚ್ಚಿ ಮಾತಾಡಲನುಮ್ಮೆಯವ್ವ ಅಂತ ತಿಳ್ಕೊಂಡು ಹೇಳ್ತಾಳೆ. ಇದನ್ನು ಯಾರಿಗಂದರೆ ಗೃಹಸ್ಥರಿಗೆ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಅಂದಾಗ ಗೃಹಸ್ಥಿಗೂ ಸನ್ಯಾಸಿಗಳಿಗೂ ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾಳೆ ಅಕ್ಕ ಮಹಾದೇವಿ ತಾಯಿ. ಗೃಹಸ್ಥರು ಹೇಗಿರಬೇಕು, ಸನ್ಯಾಸಿಗಳು ಹೇಗಿರಬೇಕು? ಸನ್ಯಾಸಿಗಳು ಏನೆಂದರೆ ಎಲ್ಲ ಪುರುಷರನ್ನು, ಒಬ್ಬ ಸ್ತ್ರೀ ಸನ್ಯಾಸಿ ಆದವಳು ಎಲ್ಲರನ್ನ ತನ್ನ ಮಕ್ಕಳು, ತನ್ನ ತಂದೆ ಸಮಾನ, ತನ್ನ ಅಣ್ಣ ತಮ್ಮಂದರ ಸಮಾನ ಅಂತ ತಿಳ್ಕೋಬೇಕು. ಒಬ್ಬ ಗೃಹಿಣಿ ಆದವಳು ತನ್ನ ಗಂಡನನ್ನು ಬಿಟ್ಟು ಉಳಿದವರೆಲ್ಲರೂ ಪುರುಷರನ್ನು ತನ್ನ ತಂದೆ ಸಮಾನ, ಅಣ್ಣ ತಮ್ಮಂದ್ರ ಸಮಾನ, ಮಕ್ಕಳ ಸಮಾನ ಅಂತ ತಿಳ್ಕೋಬೇಕು ಅಂತ ಇಬ್ಬರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾಳೆ. ಆಗಿದ್ದಾಗ ಇವತ್ತು ಆಧುನಿಕತೆಯಲ್ಲಿ ಅಕ್ಕ ಜಾಗತಿಕವಾಗಿ ಅಕ್ಕನನ್ನು ನಾವು ಸ್ತ್ರೀ ಚಳವಳಿಯ ಆಶಯದಲ್ಲಿ ನೋಡಬೇಕು, ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡಬೇಕು? ಅಂದರೆ ಈಗ ನಮಗೇನೆಂದರೆ ಚಳವಳಿ ಅಂತ ತಕ್ಷಣ ಹೋರಾಟ ಅದು ಇದು ಅಕ್ಕ ಮಹಾದೇವಿಗೆ ಅದು ಇಷ್ಟ ಇರಲಿಲ್ಲ. ಸ್ತ್ರೀ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಹೆಸರಿನಲ್ಲಿ ಒಪ್ಕೋಬೋದು. ಯಾಕೆ ಅಂದರೆ ಅದಕ್ಕಾಗಿ ತಾಯಿ ಸಾಕಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ. ಅದು ನಾವು ಚಳವಳಿಗಾಗಿ ನಾವು ನಮ್ಮ ಸ್ತ್ರೀ ಸ್ವಾತಂತ್ರ್ಯಕ್ಕಾಗಿ ಅಕ್ಕ ಮಹಾದೇವಿ ಧೈರ್ಯದಿಂದ ತನ್ನ ಸಾಧನೆ ಮಾಡಲಿಕ್ಕೆ ಹಂಗೆ ಮುಂದೆ ಬಂದಳು. ಹಾಗೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ಕೂಡ ಅಕ್ಕ ಮಹಾದೇವಿಯ ಧೈರ್ಯ, ಸಾಹಸ, ಆತ್ಮಬಲವನ್ನು ನಾವು ಮೈಗೂಡಿಸಿಕೊಂಡು ಬಿಟ್ಟರೆ ನಾವೆಲ್ಲವನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯವ. ಇವತ್ತು ಆಧುನಿಕ ದಿನಗಳಲ್ಲಿ ಮಹಿಳೆ ಒಂಟಿಯಾಗಿರ್ತಾಳೆ. ಅದಕ್ಕೆ ಸೆಲ್ಫ್ ಮ್ಯಾರೇಜು, ಸೋಲೋ ಮ್ಯಾರೇಜು ಅಂತ ಕರೀತಾರೆ. ಹಾಗೆ ಪರಸ್ಪರ ಸ್ತ್ರೀಯರು ಕೂಡ ಮದುವೆ ಆಗುವಂಥ ಒಂದು ಪದ್ಧತಿ ಬರಲಿಕ್ಕೆ ಕಾರಣ ಏನಂದ್ರೆ ಪುರುಷನ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಅಂತ ಹೇಳ್ತಾರೆ. ಆದರೆ ಅಕ್ಕ ಸೂಚಿದ ಮಾರ್ಗ ಏನು ಪುರುಷ ಇಲ್ಲದೆ ಬದುಕುವಂಥದ್ದು? ಅಂದರೆ ಆತ್ಮಬಲ, ಧೈರ್ಯ ಇರಬೇಕು. ಯಾಕೆಂದರೆ ನಮ್ಮಲ್ಲಿ ಒಂದು ಆತ್ಮಬಲ, ಧೈರ್ಯ, ಸಾಹಸ ಆ ವಿಚಾರ ಇತ್ತು ಅಂದಾಗ ಯಾವ ಪುರುಷರೇನು ಮಾಡಲ್ಲ, ಎಲ್ಲರೂ ನಮ್ಮ ಅಣ್ಣ ತಮ್ಮರು ಅಂತ ನಾವು ತಿಳ್ಕೊಂಡಾಗ ಹೇಗೆ ಅಕ್ಕ ಮಹಾದೇವಿ ಜೀವನದಲ್ಲೇ ಒಂದು ಮಾತು ಬರ್ತದೆ. ಚಿಕ್ಕದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ದೊಡ್ಡ ಶ್ರೀಮಂತರ ಮಗ ರಾಜಶೇಖರ ಅಂತ. ರಾಜಶೇಖರ ನೋಡಲಿಕ್ಕೂ ಸುಂದರವಾಗಿದ್ದ. ಅಕ್ಕ ಮಹಾದೇವಿ ಇನ್ನೂ ಮನೆಯೊಳಗಿದ್ದ ಟೈಮಿನಲ್ಲೇ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಒಪ್ಕೊಳ್ಳಲ್ಲ. ನೀ ನನ್ನ ಅಣ್ಣ ಅಂತ ತಿಳ್ಕೊಂಡು ಹೇಳಿ, ನನಗೆ ಪರಮಾತ್ಮನೇ ನನ್ನ ಗಂಡ, ನಾವು ಉಳಿದವರೆಲ್ಲರೂ ನನ್ನ ಅಣ್ಣ ತಮ್ಮಂದಿರು, ಅಣ್ಣ ತಂದೆ ಸಮಾನವನ್ನು ನಾನು ಕಾಣ್ತಾ ಇದ್ದೀನಿ ಅಂದಾಗ ನಾನು ಇನ್ನೊಬ್ಬ ಲೌಕಿಕ ಪುರುಷರನ್ನ ಯಾರನ್ನೂ ನಾನು ಮದುವೆ ಆಗಲ್ಲ ಅಂತ ಸ್ವತಃ ಅಕ್ಕ ಮಹಾದೇವಿ ತನ್ನ ವಿಚಾರವನ್ನು ಹೇಳ್ತಾ ಇದ್ದಾಳೆ. ಹಾಗಾದರೆ ಕೌಶಿಕನ ಸವಾಲನ್ನು ಒಪ್ಪಿಕೊಂಡು ಆ ಪ್ರಸಂಗವನ್ನು ಎದುರಿಸಿದ ಉದ್ದೇಶ ಏನು? ಅದು ಒಂದು ಸಂದರ್ಭ ಬಂತು. ಏಕೆಂದರೆ ಅವರು ದೀಕ್ಷಾ ಗುರುಗಳಾದಂಥ ಗುರುಲಿಂಗ ದೇವರು ಸಲಹೆಯನ್ನು ಕೊಟ್ಟರು. ಗುರುಗಳೇ, ನಾನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ನಾನು ಮದುವೆ ಆಗೋದಿಲ್ಲ, ಎಲ್ಲರೂ ಹೋಗ್ಬಿಡ್ತೀನಿ. ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ ರಾಜದಂಡವಿತ್ತು.
ರಾಜದಂಡವಿರುವುದರಿಂದ ರಾಜ ಏನು ಹೇಳ್ತಾನೋ ಅದರಂತೆ ನಾವು ಕೇಳಬೇಕಾಗಿತ್ತು. ಈಗ ಹಾಗಲ್ಲ. ಈಗ ನಾವು ಪ್ರಜಾಸತ್ತೆ ಇದೆ. ನಾವು ಹೇಗಿರಬೇಕು ಅಂತ ಅಂದ್ಕೊಳ್ತೀವೋ ಆ ಥರ ನಾವು ಮುಂದುವರಿಲಿಕ್ಕೆ ಸಾಧ್ಯ ಉಂಟು. ಅಂದಾಗ ತಾಯಿ, ನೀ ಯಾವ ಮೂಲೆಯಲ್ಲಿ ಹೋದರೂ ಎಲ್ಲಿ ಹೋದರೂ ಅವನು ಹೇಗಾದರೂ ಮಾಡಿ ಗುರುತಿಸ್ತಾನೆ, ನೀನು ಹುಡುಕಿಸ್ತಾನೆ. ಮತ್ತು ಈಗೊಂದು ನೀನು ಮಾಡ್ಕೋಬೇಕು ಒಂದು ಕರಾರ್. ಏನು ಮಾಡಬೇಕು ಅಂದರೆ ಗುರುಪೂಜೆ, ಲಿಂಗಪೂಜೆ, ಜಂಗಮ ಶಿವೆಗೆ ನೀನು ವಿಘ್ನವನ್ನು ಮಾಡಿದರೆ ನನಗೂ ಅರಮನೆಗೇನು ಸಂಬಂಧವಿಲ್ಲ ಅನ್ನುವುದು ಮಾತನ್ನು ನೀ ಹೇಳಬೇಕು. ಅಂದರೆ ಗುರುಗಳೇ, ನಂಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ನಾನು ಹೋಗಲ್ಲ ಅಂತ ತಿಳ್ಕೊಂಡು ಹೇಳಿದರೂ ಕೂಡ ನೀನು ಹೋಗಲೇಬೇಕು ಅಂತ ತಿಳ್ಕೊಂಡು ಹೇಳಿ ಗುರುಗಳ ಮಾರ್ಗದರ್ಶನದಂತೆ ಮಹಾದೇವಿ ಅರಮನೆಗೆ ಅಕ್ಕಿ ಬರ್ತಾ ಇದ್ದಾಳೆ. ಅಕ್ಕನ ವಚನಗಳನ್ನು ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಶ್ರೇಷ್ಠ ವಚನಗಳು ಅಂತ ಗುರುತಿಸ್ತಾರೆ. ಅದರಲ್ಲಿ ಯಾವ ಅಂಶವನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಹೌದು, ಏಕೆಂದರೆ ತಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ತಾನು ಸಾಧನೆ ಮಾಡಿ ತಾನು ಗುರಿ ಮುಟ್ಟಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ತಾಯಿ ಎಂದರೆ ಯೋಗಾಂಗ ತ್ರಿವಿಧಿ ವಚನಗಳನ್ನು ಬರೆದಿದ್ದಾಳೆ. ಒಂದು ಉದಾಹರಣೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಪೂಜೆ ಮಾಡುವ ವಿಚಾರವನ್ನೇ ತೆಗೆದುಕೊಂಡಾಗ ಬರೀ 2-3 ಲೈನಿನಲ್ಲೇ ಆ ವಿಚಾರವನ್ನು ಹೇಳ್ತಾಳೆ. ಅಷ್ಟಾವರಣದ ಹಣ್ಣು ಬಟ್ಟ ಬಯಲೊಳಗಿರಲು ಅಷ್ಟಾಂಗ ಯೋಗವ ಮಾಡಿ ಬಳಲಿದ್ರಿ ದೃಷ್ಟಿ ಇಡುವುದ ಮರತಿ ಹರಿ ಅಂತ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ನೀವು ಎಲ್ಲ ಅಷ್ಟಾವರಣದ ಹಣ್ಣಂದ್ರೇನು? ಆ ಪರಮಾತ್ಮ ಬಟ್ಟ ಬಯಲೊಳಗಿದ್ದಾನೆ. ನೀವು ಅಷ್ಟಾಂಗ ಯೋಗವನ್ನು ಮಾಡಿ ಯಾಕೆ ಬಳಲ್ತಾ ಇದ್ದೀರಾ? ಬರೀ ದೃಷ್ಟಿ ಇಡುವುದನ್ನು ನೋಡಿ ನೀವು ದೃಷ್ಟಿಯನ್ನಿಟ್ಟು ನೀವು ಪೂಜೆ ಮಾಡಿರಿ, ಆ ಪರಮಾತ್ಮನ ಒಲಿಮೆ ಆಗುತ್ತೆ ಅಂತ ಒಂದು ಸಿಂಪಲ್ ಆಗಿ ಉದಾಹರಣೆಯನ್ನು ನಾನೇನು ಹೇಳ್ತಾ ಇದ್ದೇನೆ. ಈಗ ಲಿಂಗಪೂಜೆಯನ್ನು ಸರಳೀಕರಿಸಲಿಕ್ಕೆ, ಹಾಗೆ ಅದನ್ನು ಜನಪ್ರಿಯತೆ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಯುವಕರ ಮನಸ್ಸಿಗೆ ಹತ್ತಿರ ತರಲಿಕ್ಕೆ ಯಾವ ರೀತಿ ನಾವು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳ ಮೂಲಕ ಹೇಳಬೇಕೋ ಅಥವಾ ಅದನ್ನು ನೇರ ವಿಧಾನದಲ್ಲಿ ಕಲಿಸ್ಬೋದಾ ಮಾತಾಜಿ? ಈಗ ನಮಗೂ ಏನಂತಂದರೆ ಒಂದು ಧರ್ಮದ ಲಾಂಛನಗಳು ಅಂತಂದಾಗ ಇವತ್ತು ಇಸ್ಲಾಂ ಧರ್ಮದವರು ನೋಡ್ರಿ, ನಾವು ಟೋಪಿ ಹಾಕ್ಕೊಂಡವ್ರು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ? ಇವರು ಇಸ್ಲಾಂ ಬಂಧುಗಳು ಅಂತೀವಿ. ಕ್ರಾಸ್ ಹಾಕ್ಕೊಂಡ ತಕ್ಷಣ ಅವರನ್ನು ಆ ಕ್ರಾಸ್ ಹಾಕ್ಕೊಂಡು ನೋಡಿದ್ರೆ ಇವರು ಕ್ರೈಸ್ತರು ಅಂತ ತಿಳ್ಕೊಂಡು ಹೇಳ್ತೀವಿ. ಪೇಟ ಸುತ್ಕೊಂಡ ತಕ್ಷಣ ಇವರು ಸಿಕ್ಕರು ಅಂತ. ಅವ್ರು ಪೇಟ ಸುತ್ಕೊಂಡ ಸ್ಟೈಲ್ ನೋಡಿದ್ರೆ ಗೊತ್ತಾಗತ್ತೆ ಇವರು ಸಿಕ್ಕರು ಅಂತ. ಹಾಗೆ ಅದೇ ರೀತಿ ನಮ್ಮ ಲಿಂಗಾಯತ ಧರ್ಮದ ಲಾಂಛನಗಳನ್ನು ನಾವು ಧರಿಸ್ಕೊಳ್ಳೇಬೇಕು. ವಿಭೂತಿ ಧರಿಸ್ಕೊಳ್ಳೋದು, ರುದ್ರಾಕ್ಷಿ ಹಾಕ್ಕೊಳ್ಳೋದು, ಲಿಂಗ ಕಟ್ಕೊಳ್ಳೋದು ನಮ್ಮದು ಇದೆಲ್ಲ ಆದ್ಯ ಕರ್ತವ್ಯ. ಈ ಅಷ್ಟವರ್ಣವನ್ನು ನಾವು ಅಳವಡಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆಂತರಿಕ ಪಯಣಕ್ಕೆ ಇಷ್ಟಲಿಂಗ ಹೇಗೆ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತದೆ ಅನ್ನೋದನ್ನು ಪ್ರತಿಬಿಂಬಿಸಬೇಕು. ಅಂದರೆ ನಾವು ಪೂಜೆ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸನ್ನು ಎಲ್ಲ ಸಂಕಲ್ಪಗಳು ಈಡೇರತ್ತಷ್ಟೇ ಅಲ್ಲ, ನಾವು ಪೂಜೆ ಮಾಡಿದಾಗ ಆ ಒಂದು ಧೈರ್ಯ, ಆತ್ಮಬಲ, ಸಾಹಸ ಮನೋವೃತ್ತಿ ಎಲ್ಲವೂ ಬರ್ತದೆ. ನಮಗೆ ಆತ್ಮಲೂ ಬಲನೂ ಬರ್ತದೆ. ಮತ್ತು ನಾವು ಯಾವ ಕಾರ್ಯ ಮಾಡಬೇಕಾದರೂ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಉಂಟು. ಇವತ್ತು ಮಾತಾಜಿಯವರು ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ಮಾತಾಜಿಯವರೇ, ಈಗ ತಾವು ಕೈಗೊಳ್ಳಬಹುದಾದ ಕ್ರಮಗಳು ಮತ್ತು ಉದ್ದೇಶಗಳ ಕಾರ್ಯಚಟುವಟಿಕೆಗಳ ವ್ಯಾಪ್ತಿ ಯಾವ ರೀತಿಯಲ್ಲಿ ಸಾಗಿದೆ? ಈಗ ಮಾತಾಜಿಯವರು ಕೈಗೊಂಡು ಈಗಾಗಲೇ ಸಾಕಷ್ಟು ಕಾರ್ಯವನ್ನು ಅವರು ಮಾಡಿದ್ದಾರೆ. ಅಂದಾಗ ಆ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋದೇ ನಮ್ಮ ಉದ್ದೇಶ. ಈಗ ಅವರು ಮುಂದೆ 3 ಗುರಿ ಇತ್ತು. ಒಂದು ಏಂದರೆ ಗುರು ಬಸವಣ್ಣನವರ 112 ಅಡಿ ಎತ್ತರದ ಮೂರ್ತಿಯನ್ನು ಬೆಂಗಳೂರು ನಗರದಲ್ಲಿ ಅದನ್ನು ಮಾಡಬೇಕಾಗಿತ್ತು. ಅದನ್ನು ಪ್ರಾರಂಭ ಮಾಡಿದರು, ಅವರು ಲಿಂಗೈಕ್ಯರಾದರು. ಅದು ಒಂದು ಗುರಿ. ಇನ್ನೊಂದು ನಮಗೆ ಧರ್ಮಗ್ರಂಥ, ಲಿಂಗಾಯತರಿಗೆ ಧರ್ಮಗ್ರಂಥ, ಕ್ರೈಸ್ತರಿಗೆ ಹೇಗೆ ಧರ್ಮಗ್ರಂಥ ಇದೆಯೋ, ಇಸ್ಲಾಂ ಬಂಧುಗಳಿಗೆ ಹೇಗಿದೆಯೋ ಅದೇ ರೀತಿ ನಮಗೂ ಒಂದು ಧರ್ಮಗ್ರಂಥ ಇರಬೇಕು ಅಂತ ಮಾತಾಜಿ ಎಲ್ಲ ಬರೆದಿಟ್ಟು ಹೋಗಿದ್ದಾರೆ. ನಾವೀಗ ಅದನ್ನು ಪ್ರಿಂಟ್ ಮಾಡಬೇಕಾಗಿದೆ. ಅದನ್ನು ನನ್ನ ಗುರಿ ಇದೆ, ಅದನ್ನು ಪ್ರಿಂಟ್ ಮಾಡ್ತೀವಿ. ಮತ್ತು ನಿಮ್ಮ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಪಡಿಬೇಕು ಅಂತ ಹುಟ್ಟಾಕಿದವರು ಅವರು. ಅದನ್ನು ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದರು. ಈಗ ಕಾಲ ಕೂಡಿ ಬಂದಿದೆ. ಈಗ ನಾವೆಲ್ಲ ಒಗ್ಗಟ್ಟಾಗಿ ಮಾಡುವಂಥ ಕಾಲ ಕೂಡಿ ಬಂದಿದೆ. ಅಂದರೆ ಇದನ್ನು ನಮಗೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಪಡಿಬೇಕು ಅನ್ನುವಂಥ ಛಲ ನಮಗೂ ಇದೆ. ಆ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀವಿ. ಆವಾಗ ಮಾತಾಜಿಯವರಿದ್ದ ಸಂದರ್ಭದಲ್ಲಿ ಮಠಾಧೀಶರು ಮತ್ತು ವಿರಕ್ತರು ಅಷ್ಟಾಗಿ ಸಂಪೂರ್ಣ ಬೆಂಬಲವನ್ನು ಕೊಡುವಂಥ ವಾತಾವರಣ ಇರಲಿಲ್ಲ. ಈಗ ತಾವು ಅಧಿಕಾರದಲ್ಲಿದ್ದಾಗ ವಾತಾವರಣ ಭಿನ್ನವಾಗಿದೆ. ಮಠಾಧೀಶರ ಸಮಾನ ಮನಸ್ಕ ಮಠಾಧಿಪತಿಗಳ ಒಕ್ಕೂಟ ತಮ್ಮ ಅಸ್ಮಿತೆಯನ್ನು ಒಪ್ಪಿಕೊಂಡಿದೆ. ಈ ಬೆಳವಣಿಗೆಗೆ ತಾವೇನು ಹೇಳ್ತೀರಿ? ಅದು ಏನಿಲ್ಲ, ಒಂದು ಮಾತಾಜಿಯವರು
ತಾವು ಬಹಳ ಚಿಂತಕರವರು ಮಾತಾಜಿ, ಸಂಶೋಧಕರು. ಸಂಶೋಧನೆಯನ್ನು ಮಾಡಿ ಆಗ ಗುರುಬಸವಣ್ಣನವರ ವಚನಗಳಿಗೆ ಲಿಂಗದೇವ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೊಟ್ಟರು. ಕೊಟ್ಟ ತಕ್ಷಣ ಎಲ್ಲ ಏನು ಮಾಡಿದರು, ಒಮ್ಮೆ ಹುಯಿ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಅದಕ್ಕೆ ಸಾಕಷ್ಟು ಪ್ರತಿಪಾದನೆಯನ್ನು ಮಾಡಿದರು. ಅವ್ರ ಜೊತೆಯಲ್ಲಿ ನಾವು ಇದ್ದುಕೊಂಡು ಒಂದಿನ ಅಲ್ಲ, 2 ದಿನ ಅಲ್ಲ, 26 ವರ್ಷಗಳವರೆಗೂ ಆವಾಗ ತಲೆ ಮೇಲೆ ತತ್ವವನ್ನು ಹೊತ್ತುಕೊಂಡು ಹಳ್ಳಿಯಡಿಗೂ ಪಟ್ಟಣಕ್ಕೂ ಭೇದ ಇಲ್ಲದೆ ನಾನು ಪ್ರಚಾರವನ್ನು ಮಾಡಿದೆ. ಆ ವಿರೋಧದಲ್ಲೇ ನಾನು ಪ್ರಚಾರವನ್ನು ಮಾಡಿ ಅದನ್ನು ಯಶಸ್ವಿ ಆದಿವಿ. ಆದರೂ ಕೂಡ ಏನಂದರೆ ಜನಸಾಮಾನ್ಯರು ವಿಚಾರ ಮಾಡ್ತಾರೆ, ಎಲ್ಲರೂ ವಿದ್ವಾಂಸರು ವಿಚಾರ ಮಾಡ್ತಾರೆ. ಇದನ್ನು ಅವ್ರ ವಚನಕ್ಕೆ ಏನಂದರೆ ಹೀಗೆ ಮಾಡೋದು ಬೇಡ, ಅದನ್ನು ಕೂಡಲ ಸಂಗಮ ಅನ್ನೋದೇ ಇರಬೇಕು ಅಂತ ತಿಳ್ಕೊಂಡು ಸೂಚನೆಯನ್ನದ್ದು ನಾವು ಅವರು ಇದ್ದಾಗೆಲ್ಲ ಧೈರ್ಯವನ್ನು ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ಮಾತಾಜಿ ತುಂಬ ಏನಂದರೆ ಸೀರಿಯಸ್ ಆದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೇಳಿದೆ, ಮಾತಾಜಿ ಮುಂದೆ ನಾವು ಹೇಗೆ ಮಾಡೋಣ, ನಾವೇನು ಮಾಡೋಣ ಅಂತ ತಿಳ್ಕೊಂಡು ವಿಚಾರವನ್ನು ಕೇಳಿದಾಗ ಮಾತಾಜಿ ಹೇಳಿದರು, ಆಗ್ಲಮ್ಮ ನಾನು ಸಂಶೋಧನೆ ಮಾಡಿದೆ, ಅದನ್ನು ಒಂದು ಮಾಡಿಬಿಟ್ಟೆ ನಾನು. ಆದರೆ ಮುಂದೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ನೀವು ವಿಚಾರ ಮಾಡಿರಿ. ಆಮೇಲೆ ಸೂಕ್ತ ಸಮಯಕ್ಕೆ ಸೂಕ್ತ ನಿರ್ಧಾರವನ್ನು ತೆಗೆದುಕೋಬೇಕು ಅನ್ನುವಂಥ ಉದ್ದೇಶದಿಂದ ಮಾತಾಜಿ ನನಗೆ ಹೇಳಿದರು. ನಾನು ಅದನ್ನು ಮನಸ್ಸಲ್ಲಿ ಹಾಗೇ ಇಟ್ಕೊಂಡಿದ್ದೆ, ನೋಡೋಣ ಎಷ್ಟು ಹೇಗಾಗುತ್ತೋ ನೋಡೋಣ ಅಂತ. ಆಮೇಲೆ ನಾನು ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾನು ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಯಿತು. ಕೂಡಲ ಸಂಗಮ ದೇವ ಅನ್ನುವಂಥದ್ದನ್ನು ನಾನು ಅದನ್ನು ಡಿಕ್ಲೇರ್ ಮಾಡಿದ ತಕ್ಷಣ ಸಾಹಿತಿಗಳು, ಮಠಾಧೀಶರು, ರಾಜಕಾರಣಿಗಳು ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಅವರು ಸ್ವಾಗತ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಬಲ ಹೆಚ್ಚಾಗಿರುವುದರಿಂದ ಈ ಕಾರ್ಯವನ್ನು ಆಗ್ತಾಯಿದೆ. ಏನೋ ಒಂದು ಒಳ್ಳೆಯ ಕಾರ್ಯ ಆಗ್ತಾಯಿದೆ ಅನ್ನುವಂಥ ಸಂತೋಷ ನಮಗೆಲ್ಲ ಇದೆ. ತಾವು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದರ ಜೊತೆಗೆ ಹೆಚ್ಚು ಜನ ಮಹಿಳೆಯರು ಆಧ್ಯಾತ್ಮ ಕ್ಷೇತ್ರಕ್ಕೆ ಬರಲಿಕ್ಕೆ ಯಾವ ರೀತಿಯ ಆಕರ್ಷಣೆ ಅಥವಾ ಧರ್ಮ ಪ್ರಚಾರವನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಅಂತ ನಿಮಗೆ? ಹೌದು, ಏನಂದರೆ ಹೆಣ್ಣು ಮಕ್ಕಳು ಆದರ್ಶ ಅಂತಂದಾಗ ನಮಗೆ ಅಕ್ಕ ಮಹಾದೇವಿನೇ ನಮಗೆಲ್ಲ ಆದರ್ಶ. ಈಗ ಅಕ್ಕ ಮಹಾದೇವಿ ಆದರ್ಶ, ಆದರೆ ಮುಂದೆ ಕಾಲಾನಂತರದಲ್ಲಿ ಕಲ್ಯಾಣ ಕ್ರಾಂತಿ ಆಯಿತು, ಎಲ್ಲ ಚೆದರಿದ್ರು ಮತ್ತು ಸ್ಥಿತಿ ಹಾಗೆ ಉಳಿದು ಬಿಡ್ತು. ಆದರೆ ಈಗ ಮುಂದೆ 1966ನೇ ಇಸ್ವಿಗೆ ಪರಮಪೂಜ್ಯ ಮಾತಾಜಿಯವರು ಈ ಅಧ್ಯಾತ್ಮ ಜೀವನಕ್ಕೆ ಕಾಲಿಟ್ಟರು. ಆದರೆ ಅವರು ಹುಟ್ಟ ಕ್ರಾಂತಿ ಪುರುಷರು, ಅವರು ಬರೀ ಕ್ರಾಂತಿ ಮಾಡ್ಕೊಳ್ತಾನೆ ಬಂದರು. ಅವರು ಕಾಲಿಟ್ಟಾಗಲೇ ಅನೇಕ ಜನ ವಿರೋಧ ಮಾಡಿದರು. ಆದರೆ ಅದು ವಿರೋಧದಲ್ಲಿಯೇ ಒಂದು ಮಾತು ನಾನು ಹೇಳಬೇಕು ಅಂದರೆ ಮಾತಾಜಿಯವ್ರ ಬಗ್ಗೆ ಹೇಗೆಂದರೆ, ಬಿರುಗಾಳಿಯಲ್ಲಿ ಬೆಳಗಿದ ಅದು ಮಹಾಜ್ಯೋತಿ. ಅದು ಅಂಥ ಒಂದು ಕಷ್ಟ, ಅಂಥ ವಿರೋಧ ಇದ್ದರೂ ಕೂಡ ಮಾತಾಜಿಯವರು ಅವರೇನು ಬೆಳಗಿದಂಥ ಸಂದರ್ಭದಲ್ಲಿ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ನಡೆ ನುಡಿ, ಅವರ ಒಂದು ಧೈರ್ಯವನ್ನೇ ನಮಗೆಲ್ಲರಿಗೂ ಪ್ರೋತ್ಸಾಹವನ್ನು ಇಲ್ಲಿ ನಮಗೆ ಸಿಕ್ಕಿದೆ. ಈಗ ಅನೇಕ ಜನ ಹೆಣ್ಣು ಮಕ್ಕಳು, ಈಗ ಸಾಕಷ್ಟು ಜನ ಹೆಣ್ಣು ಮಕ್ಕಳಾಗಿದ್ದಾರೆ, ಧರ್ಮ ಪ್ರಚಾರಕರಾಗಿದ್ದಾರೆ, ತಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡು ಸಾಧನೆಯನ್ನು. ಮಠಾಧೀಶರ ಸಮಾಜದ ಪ್ರತಿಭಟನೆ ಈಗ ಮೊದಲನೇ ಹಾಗೆ ಇಲ್ಲ. ಈಗ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ. ಮಾತಾಜಿಯವರು ಅದನ್ನೆಲ್ಲ ಎದುರಿಸಿದ್ರು. ಈಗ ತಾವೆಲ್ಲ ಅದನ್ನು ಎದುರಿಸುವಂಥ ಅಗತ್ಯ ಇಲ್ಲ. ಆದ್ರೆ ಆಧುನಿಕ ದಿನಗಳ ಟೆಕ್ನಾಲಜಿ ಮತ್ತು ಪರಿಸರ ಮನೋನಿಗ್ರಹಕ್ಕೆ ಅನೇಕ ಪೆಟ್ಟನ್ನು ಕೊಡ್ತಾ ಇರಬೇಕಾದಾಗ ಮನೋನಿಗ್ರಹಕ್ಕೆ ತಾವು ಯಾವ ರೀತಿಯ ಮಾರ್ಗದರ್ಶನವನ್ನು ಕೊಡ್ಲಿಕ್ಕೆ ಬಯಸ್ತೀರಿ? ಮನೋನಿಗ್ರಹ ಅಂತಂದಾಗ ಈಗೇನೋ ಆಧುನಿಕವಾಗಿ ಅವರು ಮುಂದುವರಿತಾ ಇರುವ ಸಂದರ್ಭದಲ್ಲಿ ನಾವು ಸ್ವಲ್ಪ ಅಧ್ಯಾತ್ಮದ ಕಡೆನೂ ಕೂಡ ಒಲವು ಕೊಡಬೇಕು ಅಂತ ಅನ್ನಿಸ್ತದೆ. ಏನಂದರೆ ಅಧ್ಯಾತ್ಮದ ಕಡೆ ಒಲವು ಕೊಡಿಸಿ ನಾವು ಈಗ ಫೋನ್ ಬಂದಿದೆ, ಫೇಸ್ಬುಕ್ಕು, ವಾಟ್ಸಪ್ಪು ಅಂತೆಲ್ಲ ಇದೆ, ಬರೀ ಅದರಲ್ಲೇ ಮನಸ್ಸನ್ನಿದಾದಾಗ ಎಷ್ಟೋ ಮನಸ್ಸುಗಳು ವಿಕಾರವಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆ ನಮಗೆ ಈ ಪೂಜೆ, ಧ್ಯಾನ, ಪ್ರಾರ್ಥನೆ, ಅಕ್ಕ ಮಹಾದೇವಿಯ ಒಂದು ಸಂದೇಶ ಇದನ್ನು ಮಾಡಿದಾಗ ಮನೋನಿಗ್ರಹ ತಾನೇ ಆಗಲಿಕ್ಕೆ ಸಾಧ್ಯ ಅಂತ ನಂಗೆ ಅನಿಸ್ತದೆ. ತಾವು ಇಲ್ಲಿವರೆಗೆ ಇಷ್ಟು ಒತ್ತಡದ ಕೆಲಸಗಳ ಮಧ್ಯೆ ಬಹಳಷ್ಟು ಈಗ ಪ್ರಾತಿನಿಧಿಕ ಸಂಸ್ಥೆ ಬಸವಪರ ಸಂಘಟನೆಯಲ್ಲಿ ರಾಷ್ಟ್ರೀಯ ಬಸವದಳ, ಜಾಗತಿಕ ಲಿಂಗಾಯತ್ ಮಹಾಸಭಾ, ವಿರಕ್ತ ಮಠಾಧೀಶರ ಒಕ್ಕೂಟ, ಬಸವ ಕೇಂದ್ರಗಳು, ಹಾಗೆ ಬಸವ ಸಮಿತಿ, ಮುಖ್ಯವಾಗಿ ಬಸವಪರ ಸಂಘಟನೆಗಳ ಪಾತ್ರದಲ್ಲಿ ತಾವು ಮುಂಚೂಣಿಯಲ್ಲಿದ್ದೀರಿ. ತಮಗೆ ಮಾತಾಜಿ ಲಿಂಗಾನಂದಪ್ಪಗಳಿಗೆ ಹಾಗೆ ತಮ್ಮ ಪರಂಪರೆಗೆ ಲಕ್ಷಾಂತರ ಜನ ಇರೋದರಿಂದ ಹೆಚ್ಚು ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕೆ ತಮ್ಮನ್ನು ನಾನು ವಚನ ಟಿ ವಿ ಪರವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶರಣು ಶರಣ.